ವಾಲ್ಮೀಕಿ ನಿಗಮದ ಬಹುಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಈಗಾಗಲೇ ಇಡಿ ವಶದಲ್ಲಿದ್ದಾರೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಈ ನಡುವೆ ನೋಡಿ ಬಸನಗೌಡ ದದ್ದಲ್ಗೂ ಕೂಡ ಡವಡವ ಶುರುವಾಗಿದೆ. ಬಳ್ಳಾರಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಬಹುತೇಕ ನಾಪತ್ತೆ. ನಿನ್ನೆ ರಾತ್ರಿಯಿಂದ ಬಸನಗೌಡ ದದ್ದಲ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಲಭ್ಯವಾಗಿಲ್ಲ. ದದ್ದಲ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ ಇಡಿ ತಂಡ. ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಶಕ್ಕೆ ಪಡ್ಕೊಂಡಿದೆ ಅನ್ನುವಂತಹ ಬೆಳವಣಿಗೆಯ ನಡುವೆ ದದ್ದಲ್ಗೂ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇದ್ದ ಹಾಗಿದೆ. ಹಾಗಾಗಿ ನಾಪತ್ತೆಯಾಗಿದ್ದಾರೆ. ಯಾವುದೇ ಇಡಿ ತಂಡದ ಎದುರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಹಾಗಾಗಿ ದದ್ದಲ್ಗಾಗಿ ಇಡಿ ತಂಡ ಹುಡುಕಾಟವನ್ನ ನಡೆಸ್ತಾ ಇದೆ. ಮನೆಯಲ್ಲಿ ಇಲ್ಲದ ಹಿನ್ನೆಲೆಯಲ್ಲಿ ವಿಧಾನಸೌಧ ಶಾಸಕರ ಭವನದಲ್ಲಿ ಇಡಿ ಅಧಿಕಾರಿಗಳು ಹುಡುಕಾಟವನ್ನ ನಡೆಸಿದ್ದಾರೆ. ನೋಡಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಅವ್ಯವಹಾರ ಪ್ರಕರಣ ಇದು. ಒಂದಲ್ಲ ಎರಡಲ್ಲ 187 ಕೋಟಿ, 94 ಕೋಟಿ ಅವ್ಯವಹಾರ ನಡೆದಿರೋದಕ್ಕೆ ಡೇಟಾ ಕೂಡ ಕಲೆಕ್ಟ್ ಆಗಿದೆ. ನೋಡಿ, ಎಸ್ಐಟಿ ಎದುರು ಪದ್ಮನಾಭನಿಂದ ಪಂಪಣ್ಣ ಹೆಸರು ಉಲ್ಲೇಖ ಆಗಿದೆ. ನನ್ನ ಹೆಸರು ಹೇಳಿದ್ದಕ್ಕೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದೇನೆ, ನನ್ನದೇನು ತಪ್ಪಿಲ್ಲ ಅಂತ ಹೇಳಿ ಎಸ್ಐಟಿಗೆ ಎಲ್ಲ ಮಾಹಿತಿಯನ್ನ ನೀಡಿದ್ದೇನೆ ಅಂತ ಪಂಪಣ್ಣ ಕೂಡ ಹೇಳಿದ್ದಾರೆ. ತನಿಖೆಯ ವೇಳೆ ಎಲ್ಲಾ ವಿಚಾರ ಗೊತ್ತಾಗುತ್ತೆ ಅನ್ನೋದು ಪಂಪಣ್ಣ ಮಾತು. ನಿಗಮ ಒಂದು ಹಗರಣದಲ್ಲಿ ಅದು ಒಂದು ತಿಂಗಳದಿಂದ ಏನು ನಡೆದಿರುತ್ತೆ. ಬಟ್ ಮೊನ್ನೆ ಒಂದು 8 ದಿನದಿಂದ ನನ್ನ ಹೆಸರು ಬಂದಿದೆ. ಅಲ್ಲಿ ನಿಗಮದ MD ನನ್ನ ಹೆಸರು ಹೇಳಿದ್ದಾರೆ ಅಂತ, ಪಂಪಣ್ಣಗೆ ದುಡ್ಡು ಕೊಟ್ಟಿದ್ದೀನಿ ಅಂತ. ಬಟ್ ಅದು ಯಾವ ಉದ್ದೇಶಕ್ಕೆ ಹೇಳ್ಯಾರೋ ಅದು ನನಗೇನು ಗೊತ್ತಾಗ್ತಾ ಇಲ್ಲ. ನಾನು ಅದ್ರ ಬಗ್ಗೆ ಭಾಳ ಇದಾಗಿದ್ದೀನಿ. ಯಾವ ಕಾರಣಕ್ಕೆ ಅವ್ರು ನನ್ನ ಹೆಸರು ಹೇಳಿದ್ದಾರೆ ಎಂಬುದನ್ನು ತನಿಖೆ ನಡೆದೇ ಇದೆ. ಈಗ ತನಿಖೆಯಿಂದಾನೇ ಗೊತ್ತಾಗ್ಬೇಕು. ಅದೇ ಇದೇ ಮತ್ತೆ ಏನಿಲ್ಲ, ಒಂದೇ ಪ್ರಶ್ನೆ, ದುಡ್ಡು ರಿಸೀವ್ ಮಾಡ್ಕೊಂಡ್ರೆ ಏನು ಇಲ್ಲ ಅಷ್ಟೇ, ಮತ್ತೇನಿಲ್ಲ. ಒಂದೇ ಪ್ರಶ್ನೆ. ಹೌದು, ಹೌದು. ಇಲ್ಲ, ನಾನು ಏನು ಹೇಳ್ಬೇಕು ಹೇಳಿ ಬಂದಿದ್ದೀನಿ. ಯಾಕಂದರೆ ಎಲ್ಲನೂ ತನಿಖಾ ಸಂಸ್ಥೆಗಳು ಇರ್ತಾವಲ್ಲ, ಎಲ್ಲನೂ ಹೊರಗೆ ಹೇಳೋಕ್ಕಾಗಲ್ಲ. ಈಗ ಆ ಒಂದು ಹಗರಣ ನಡೆದಿದೆ, ತನಿಖೆ ನಡೆದಿದೆ, ನಾವು ಒಂದು ಏನು ಹೇಳೋಕ್ಕಾಗಲ್ಲ. ಅದನ್ನು ನನ್ನ ಹೆಸರು ಬಂದದಕ್ಕೆ ನನಗೆ ಕರೆದಾರಲ್ಲ, ಅವರು ಏನು ಸುಮ್ಮನೆ ಕರೆಯಲ್ಲ. ಈ ನಿಗಮ ಒಂದು ಹಗರಣದಲ್ಲಿ ಅದು ಒಂದು ತಿಂಗಳದಿಂದ ಏನು ನಡೆದಿರುತ್ತೆ. ಬಟ್ ಮೊನ್ನೆ ಒಂದು 8 ದಿನದಿಂದ ನನ್ನ ಹೆಸರು ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾರೆ. ಅನಿಲ್, SIT ಎದುರಿಗೆ ಪಂಪಣ್ಣ ಕೂಡ ಹಾಜರಾಗಿದ್ರು, ವಿಚಾರಣೆಯನ್ನ ಎದುರಿಸಿದ್ದಾರೆ. ಏನ್ ಕ್ಲಾರಿಫಿಕೇಶನ್ ಕೊಟ್ರು ಪಂಪಣ್ಣ? ದಿವ್ಯ, ವಾಲ್ಮೀಕಿ ನಿಗಮದ MD ಆದಂತ ಏನ ಪದ್ಮನಾಭ ಅವರು ಇವರ ಹೆಸರು ಉಲ್ಲೇಖ ಮಾಡಿರುವಂತದ್ದು ಸ್ಪಷ್ಟವಾಗಿ ಇಲ್ಲಿರುವಂತ ಪಂಪಣ್ಣ PA ಆದಂತ ಪಂಪಣ್ಣ ಅವರು ಹೇಳ್ತಾ ಇರುವಂತದ್ದು 55 ಲಕ್ಷ ರೂಪಾಯಿ ಏನು ಪಂಪಣ್ಣ ಅವರು ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ಇವರು ಅಲ್ಲಿ MD ಪದ್ಮನಾಭ ಅವರು ಉಲ್ಲೇಖ ಮಾಡಿರುವಂತ ಹಿನ್ನೆಲೆಯಲ್ಲಿ ಇವರನ್ನು SITಗೂ ಕೂಡ ಇವರು ಪಂಪಣ್ಣ ಅವರು ಹಾಜರಾಗಿರುವಂತದ್ದು. ಮತ್ತೆ ಏನು ಇಡಿ ತನಿಖೆಯಲ್ಲಿ ಕೂಡ ಇವರನ್ನು ಕೂಡ ವಶಕ್ಕೆ ಪಡಿಸ್ಕೊಂಡಿರುವಂತದ್ದು. ಯಾಕಂತಂದ್ರೆ ಇವರಲ್ಲಿ ಇರುವಂತದ್ದು, ನಾನು ಏನು ಮಾಜಿ PI ಆಗಿ ಕೆಲಸ ಮಾಡ್ತಾ ಇದ್ದೆ ದದ್ದಲ್ ಅವ್ರ ಹತ್ರ, ಆದ್ರೆ ಯಾವುದೇ ರೀತಿಯಾದಂತ ಅವರಲ್ಲಿ ವ್ಯವಹಾರ ಕೂಡ ನಾನು ಮಾಡಿಲ್ಲ. ಯಾಕಂತಂದ್ರೆ ಒಬ್ಬ ಸರ್ಕಾರಿ ನೌಕರರಾಗಿ ನಾನು ಏನು ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಇದರಿಂದ ಅವರು ಆಗಾಗ ಕೂಡ ಇಲ್ಲಿಗೆ ಬರ್ತಾ ಇದ್ರು. ಮತ್ತೆ ಕೆಲವು ವ್ಯವಹಾರಗಳು, ಕೆಲವು ಸರ್ಕಾರಿ ಕೆಲಸಗಳು ಇರುವಂತ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಮಾತ್ರ ಪದ್ಮನಾಭ ಅವರು ನನಗೆ ಪರಿಚಯ ಆಗಿರುವಂತದ್ದು ಹೊರತಾಗಿ ಯಾವುದೇ ರೀತಿಯಾದಂತ ಅವರ ಒಡನಾಟ ಕೂಡ ನಂದು ಇರ್ಲಿಲ್ಲ ಅಂತ ಹೇಳಿ ಇಲ್ಲಿ ನೇರವಾಗಿ ಈ ಪಂಪಣ್ಣವರು ಹೇಳ್ತಾ ಇರುವಂತದ್ದು. ಅನಿಲ್, ಬಸನಗೌಡ ದದ್ದಲ್ ಬಗ್ಗೆ ಏನ್ ಮಾಹಿತಿನೇ ಇಲ್ವಲ್ಲ, ನಾಪತ್ತೆ ಆಗ್ಬಿಟ್ಟಿದಾರಲ್ಲ, ಇದ್ರ ಬಗ್ಗೆ ಏನಿದೆ ಇನ್ಫಾರ್ಮೇಶನ್? ಇವೆ ನಿಜವಾಗ್ಲೂ ಏನು ಇವತ್ತು ಇಡಿ ಅವರು ಮುಂಜಾನೆಯಿಂದ ಕೂಡ ನಿನ್ನೆ ತನಿಖೆಯನ್ನು ಮುಕ್ತಾಯಗೊಳಿಸಿದ್ರು. ಆದ್ರೆ ಇವತ್ತು ಮುಂಜಾನೆಯಿಂದ ಕೂಡ ನಿನ್ನೆ ಅದೇನೋ ಸಂಜೆಯಿಂದ ಕೂಡ ಬಸನಗೌಡ ದದ್ದಲ್ ಅವರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಒಂದು ಮೂಲಗಳಿಂದ ಮಾಹಿತಿ ಬರ್ತಾ ಇರುವಂತದ್ದು. ಇದರಿಂದಾಗಿ ಬಸನಗೌಡ ದದ್ದಲ್ ಅವರು ಕೂಡ ರಾಯಚೂರಿನಲ್ಲಿ 2 ಟೀಮ್ಗಳು ಕೂಡ ಇಡಿ ಟೀಮ್ ಕೂಡ ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಇನ್ನು ಬೆಂಗಳೂರಿನ ಸಾಕಷ್ಟು ಟೀಮ್ಗಳನ್ನು ಕೂಡ ಅವರು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL
17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.